ನಮಸ್ಕಾರ. 2026ರ ಈ ವರ್ಷದ ಮೊದಲ ಚಂದ್ರಗ್ರಹಣವು ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಸಂಭವಿಸಲಿದೆ. ಚಂದ್ರಗ್ರಹಣ ಯಾವಾಗ? ಈ ಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಾ ಇಲ್ಲವಾ? ಗೋಚರಿಸಿದರೆ ಗರ್ಭಿಣಿ ಸ್ತ್ರೀಯರು ಯಾವೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಹಾಗೂ ಗ್ರಹಣ ಸಂಭವಿಸುವ ಸಮಯ ಹಾಗೂ ಗ್ರಹಣದ ಸಮಯದಲ್ಲಿ ಜಪಿಸುವ ಮಂತ್ರ ಎಂಬೆಲ್ಲ ವಿಷಯಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತುಂಬ ವಿವರವಾಗಿ ತಿಳಿಯೋಣ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಈ ವರ್ಷ ಫಾಲ್ಗುಣ ಹುಣ್ಣಿಮೆಯ ದಿನವು ಮಾರ್ಚ್ 3ರಂದು ಬಂದಿದ್ದು ಚಂದ್ರಗ್ರಹಣವು ಕೂಡ ಈ ದಿನದಂದು ಸಂಭವಿಸುತ್ತೆ. ಈ ಚಂದ್ರಗ್ರಹಣವು ವರ್ಷದ ಅತ್ಯಂತ ದೀರ್ಘವಾಗಿರುತ್ತದೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುತ್ತೆ. ಪರಿಣಾಮವಾಗಿ ಈ ಚಂದ್ರಗ್ರಹಣದ ಸೂತಕ ಅವಧಿಯು ಭಾರತದಲ್ಲಿಯೂ ಕೂಡ ಕಂಡುಬರುತ್ತದೆ. 2026ರ ಚಂದ್ರಗ್ರಹಣ ಸಮಯಗಳು ತಿಳಿಯುವುದಾದರೆ ಮಾರ್ಚ್ 3 ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಆರಂಭವಾಗಲಿದೆ. ಸಂಜೆ 6:47ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣದ ಅವಧಿ 3 ಗಂಟೆ 27 ನಿಮಿಷಗಳಿರುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಚಂದ್ರಗ್ರಹಣದ ಸಮಯ ತಿಳಿಯುವುದಾದರೆ ಚಂದ್ರಗ್ರಹಣದ ದಿನದಂದು ಭಾರತದಲ್ಲಿ ಚಂದ್ರೋದಯದ ಸಂಜೆ 6:22ಕ್ಕೆ ಸಂಭವಿಸುತ್ತೆ. ಗ್ರಹಣವು ಸಂಜೆ 6:47ಕ್ಕೆ ಕೊನೆಗೊಳ್ಳುತ್ತದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಬಹಳ ಕಡಿಮೆ ಸಮಯದವರೆಗೆ ಗೋಚರಿಸುತ್ತದೆ. ಇದು ಸುಮಾರು 25 ನಿಮಿಷಗಳ ಕಾಲ ಇರುತ್ತದೆ. ಈ ವರ್ಷ ಹೋಳಿ ಹಬ್ಬದಂದೇ ರಕ್ತ ಚಂದ್ರಗ್ರಹಣವು ಬಂದಿರುವುದರಿಂದ ಹಬ್ಬದ ಸಂಭ್ರಮದಲ್ಲಿರುವವರು, ಅದರಲ್ಲೂ ಗರ್ಭಿಣಿ ಮಹಿಳೆಯರು ಈ ಕುರಿತು ಎಚ್ಚರಿಕೆಯಿಂದ ಇರಬೇಕು. ಗರ್ಭಿಣಿಯರು ವಿಶೇಷವಾಗಿ ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು. ಈ ದಿನ ಗರ್ಭಿಣಿ ಮಹಿಳೆಯರು ಏನು ಮಾಡಬೇಕು, ಏನು ಮಾಡಬಾರದು ಅಂತ ತಿಳಿಯೋಣ. ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಮನೆಯಲ್ಲೇ ಇರಬೇಕು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ತಮ್ಮ ಮನೆಗಳಿಂದ ಹೊರಗೆ ಹೋಗಬಾರದು. ಮನೆಯೊಳಗೆ ಇರುವುದು ತುಂಬ ಸುರಕ್ಷಿತ ಮತ್ತು ಶುಭ ಎನ್ನುವ ನಂಬಿಕೆಯಿದೆ. ಶಾಂತ ವಾತಾವರಣದಲ್ಲಿ ಇರುವುದು ತಾಯಿ ಮತ್ತು ಮಗು ಇಬ್ಬರಿಗೂ ತುಂಬ ಪ್ರಯೋಜನಕಾರಿ. ಇನ್ನು ಗ್ರಹಣದ ಸಮಯದಲ್ಲಿ ಮಂತ್ರಗಳು ಮತ್ತು ಪ್ರಾರ್ಥನೆಗಳನ್ನು ಪಠಿಸುವುದು ತುಂಬ ಶುಭಕರ. ಗ್ರಹಣದ ಸಮಯದಲ್ಲಿ ದೇವರ ಹೆಸರನ್ನು ಪಠಿಸುವುದು ಶುಭ. ಓಂ ನಮಃ ಶಿವಾಯ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ವಾಡಿಕೆಯಲ್ಲಿದೆ. ಈ ಸಮಯದಲ್ಲಿ ಯಾವುದೇ ಧಾರ್ಮಿಕ ಗ್ರಂಥವನ್ನು ಪಠಿಸುವುದು ಶುಭವೆಂದು ಹೇಳಲಾಗುತ್ತದೆ. ಹಾಗಾಗಿ ನೀವು ಸಹ ಭಕ್ತಿಯಲ್ಲಿ ಲೀನವಾಗಿ. ಇನ್ನು ಗ್ರಹಣದ ಸಮಯದಲ್ಲಿ ಏನು ಮಾಡಬಾರದು ಅಂತ ತಿಳಿಯುವುದಾದರೆ ಗ್ರಹಣದ ಸಮಯದಲ್ಲಿ ಚಾಕು, ಕತ್ತರಿ ಅಥವಾ ಸೂಜಿಗಳಂತಹ ಚೂಪಾದ ವಸ್ತುಗಳನ್ನು ಬಳಸಬಾರದು. ಗರ್ಭಿಣಿ ಸ್ತ್ರೀಯರು ತೆರೆದ ಆಕಾಶದಲ್ಲಿ ನಿಂತು ಗ್ರಹಣವನ್ನು ವೀಕ್ಷಿಸುವುದು ಸಹ ತಪ್ಪೆಂದು ಹೇಳಲಾಗಿದೆ. ಇನ್ನು ಆಹಾರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿಯೋಣ. ಸೂತಕದ ಅವಧಿಯಲ್ಲಿ ಅಡುಗೆ ಮಾಡುವುದಾಗಲಿ ಅಥವಾ ಆಹಾರ ಸೇವಿಸುವುದಾಗಲಿ ಮಾಡಬಾರದು. ಅನೇಕ ಜನರು ಗ್ರಹಣಕ್ಕೆ ಮೊದಲು ತಮ್ಮ ಆಹಾರಕ್ಕೆ ತುಳಸಿ ಎಲೆಗಳು ಅಥವಾ ದರ್ಬೆ ಹುಲ್ಲನ್ನು ಸೇರಿಸುತ್ತಾರೆ. ಇದನ್ನು ಆಹಾರದ ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಚಂದ್ರಗ್ರಹಣದ ಸಮಯದಲ್ಲಿ ಅತಿ ಮುಖ್ಯವಾಗಿ ಮಾಡಬೇಕಾದದ್ದು ಧ್ಯಾನ ಮತ್ತು ಜಪ. ದೇವರ ನಾಮಸ್ಮರಣೆ, ಮಂತ್ರ ಜಪ ಮಾಡುವುದು ತುಂಬ ಉತ್ತಮ. ಹಾಗೂ ಗ್ರಹಣದ ಮುಂಚೆ ಮತ್ತು ನಂತರ ಸ್ನಾನ ಮಾಡಬೇಕು. ಗ್ರಹಣ ಮುಗಿದ ನಂತರ ಅಗತ್ಯವಿದ್ದವರಿಗೆ ದಾನ ಮಾಡುವುದು ಅತ್ಯಂತ ಶುಭಕರ. ಅಡುಗೆ ಮನೆಯಲ್ಲಿನ ಆಹಾರ ಪದಾರ್ಥಗಳಲ್ಲಿ ದರ್ಬೆ ಹುಲ್ಲನ್ನು ಇಡುವುದರಿಂದ ಗ್ರಹಣದ ದೋಷ ತಟ್ಟುವುದಿಲ್ಲ ಎಂದು ಹೇಳಲಾಗಿದೆ. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಮಾಡಬಾರದು. ಗ್ರಹಣದ ಸಮಯದಲ್ಲಿ ಮಲಗುವುದು ಕೂಡ ಅಶುಭವೆಂದು ಹೇಳಲಾಗಿದೆ. ಇನ್ನು ಗ್ರಹಣದ ದೃಶ್ಯವನ್ನು ನೇರವಾಗಿ ಕಣ್ಣಿನಿಂದ ನೋಡಬಾರದು. ಗರ್ಭಿಣಿ ಸ್ತ್ರೀಯರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಕತ್ತರಿ, ಸೂಜಿ ಅಥವಾ ಚೂಪಾದ ವಸ್ತುಗಳನ್ನು ಬಳಸಲೇಬಾರದು ಮತ್ತು ಅವರು ಮನೆಯಿಂದ ಹೊರಗೆ ಕೂಡ ಬರಬಾರದು. ಗ್ರಹಣದ ಸಮಯದಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿರುವುದರಿಂದ ಮನೆಯಲ್ಲಿಯೇ ಧ್ಯಾನ ಮಾಡುವುದು ತುಂಬ ಉತ್ತಮ.
ರಕ್ತ ಚಂದ್ರಗ್ರಹಣಕ್ಕೆ ಸಂಬಂಧಿಸಿದ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತಾ ಇದ್ದೀನಿ. ಮತ್ತೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದಗಳು.